ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ. ಯಲಹಂಕದ ಅಟೂರು ವಿಶ್ವನಾಥನಿಗೆ ಜಲ ಕಂಟಕ ಎದುರಾಗಿದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಮಳೆಯಾಗಿದೆ. ಯಲಹಂಕದ ಅಟೂರು ವಿಶ್ವನಾಥನಿಗೆ ಜಲ ದಿಗ್ಬಂಧನವಾಗಿದೆ. ತಗ್ಗು ಪ್ರದೇಶದಲ್ಲಿ ಮಾತ್ರ ಈ ಅವಾಂತರ ಸೃಷ್ಟಿಯಾಗಿಲ್ಲ. ಇದರ ಬದಲಾಗಿ ರಾಜ್ಯದ ಕೆಲವು ಭಾಗಗಳಲ್ಲೂ ಕೂಡ ಇದೀಗ ಭಾರೀ ಮಳೆಯಾಗಿದೆ. ಯಲಹಂಕದ ಅಟೂರು ವಿಶ್ವನಾಥನಿಗೆ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು ಕೇವಲ ತಗ್ಗು ಪ್ರದೇಶದಲ್ಲಿ ಮಾತ್ರ ಈ ಅವಾಂತರ ಸೃಷ್ಟಿಯಾಗಿಲ್ಲ. ಮಳೆ ನೀರಿಗೆ ಮುಳುಗಿದೆ ದೇವಸ್ಥಾನ, ಗಮನಿಸಬಹುದು ನೀವು. ಗಮನಿಸ್ತಾ ಇದ್ದೀರಾ, ಮಳೆ ನೀರಿಗೆ ದೇವಸ್ಥಾನ ಮುಳುಗೋಗಿದೆ. ಮಳೆಯಿಂದಾಗಿ ನಗರದ ತಗ್ಗು ಪ್ರದೇಶದಲ್ಲಿ ಮಾತ್ರ ಅವಾಂತರ ಸೃಷ್ಟಿಯಾಗಿಲ್ಲ. ಇದು ದೇವಸ್ಥಾನದಲ್ಲೂ ಕೂಡ ಮಳೆ ನೀರಿಗೆ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದು. ಇನ್ನು ಯಲಹಂಕದ ಜನರಿಗೂ ಕೂಡ ಮಳೆಯ ಬಿಸಿ ತಟ್ಟಿದೆ. ಅಟ್ಟೂರಿನ ಇತಿಹಾಸದ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಇದೀಗ ಜಲ ದಿಗ್ಬಂಧನವಾಗಿದೆ. ಗಮನಿಸ್ತಾ ಇದ್ದೀರಾ, ದೇವಸ್ಥಾನದ ಕಲ್ಯಾಣಿ ತುಂಬಿ ಹರಿದು ದೇವಸ್ಥಾನ ಅರ್ಧದಷ್ಟು ಮುಳುಗಡೆ ಆಗಿರುವಂಥದ್ದು. ದೇವಸ್ಥಾನದ ಮುಂದೆ ನೀವು ಎಲ್ಲೇ ಹೋದ್ರೂ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಅನ್ನೋದು ಇದ್ದೇ ಇರುತ್ತೆ. ಆ ಕಲ್ಯಾಣಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಳೆಯ ನೀರನ್ನು ಶೇಖರಿಸಿ ಅದು ನೋಡಿ ಅರ್ಧಕ್ಕರ್ಧ ದೇವಸ್ಥಾನ ಫುಲ್ಲು ಮುಳುಗಡೆ ಆಗಿರುವಂಥ ಅವಾಂತರ ನಡೆದೋಗಿದೆ. ಇದು ಸೋಮವಾರ ವಿಶ್ವನಾಥ ಪೂಜೆಗೆ ಅಂತ ಬಂದ ಭಕ್ತರು ದೇವಸ್ಥಾನ ಮುಳುಗಿರೋದನ್ನು ಕಂಡು ಕಂಗಾಲಾಗಿದ್ದಾರೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರಿ ಮಳೆ ಆಗಿದೆ. ಇದು ಯಲಹಂಕದ ಅಟೂರು ವಿಶ್ವನಾಥನಿಗೆ ಜಲದ ದಿಗ್ಬಂಧನವಾಗಿದೆ.